ಜಯಶ್ರೀ, ನಾನು ನಿಮಗೆ ರೂಬಿಕ್ಸ್ ಕ್ಯೂಬ್ 3x3ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೇನೆ. ಅದು ನೀವು 2 ನಿಮಿಷದಲ್ಲಿ ಮಾಡ್ಬೋದು. ಆಮೇಲೆ ನನ್ನ ಫಾರ್ಮುಲಾಸ್ಗಳನ್ನು ಬರ್ಕೋಬೇಕು ನೀವು. ಇವಾಗ ಹೇಳುತ್ತೇನೆ. ನಿಮಗೆ ಯಾವ ಕಲರ್ ಆದರೂ ತೊಗೋಬೋದು. ನಾನು ಇಲ್ಲಿ ವೈಟ್ ತೊಗೋತೀನಿ. ನೀವು ಮೊದಲು ಇದು ವೈಟ್ ಸೆಂಟರ್ ಪೀಸಿಗೆ ಪ್ಲಸ್ ಮಾಡ್ಕೋಬೇಕು. ಅದು ಪ್ಲಸ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಹಿಂಗೆ ಮಾಡಿ ತೋರಿಸ್ತೀನಿ. ಈ ಥರ ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಇದು ಬ್ಲೂ ಇದು ಸೆಂಟರ್ ಪೀಸಿಗೆ ಜಾಯಿನ್ ಮಾಡಬೇಕು. ಅದು ಹೆಂಗೆ ತೋರಿಸ್ತೀನಿ. ಹಿಂಗೆ ಉಲ್ಟಾ ತಿರ್ಗಿಸ್ಬೇಕು. ಆಮೇಲೆ ಇಲ್ಲಿ ಹಿಂಗೆ ಜಾಯಿನ್ ಆಗುತ್ತಲ್ಲ, ಅಲ್ಲಿ ಹಿಂಗೆ ಉಲ್ಟಾ ತಿರ್ಗಿಸ್ಕೋಬೇಕು. ಆಯಿತಾ? ಇಲ್ಲಿ ಕೆಳಗೆ ವೈಟು ಮತ್ತು ರೆಡ್ ಬರುತ್ತೆ. ಅದು ಅದರ ಸೆಂಟರ್ ಪೀಸಿಗೆ ತೊಗೊಂಡೋಗಿ ಫುಲ್ ತಿರ್ಗಿಸ್ಬೇಕು. ಇವಾಗ ಬಂತ, ಇದು ಸರಿ ಹೋಯ್ತು. ಇನ್ನೊಂದು ಲಾಸ್ಟ್ ಇದು ತಿರುಗಿಸ್ಬಿಟ್ರೆ ಮುಗೀತು. ಇದು ಸೆಂಟರ್ ಪೀಸ್. ಇವಾಗ ಫುಲ್ ವೈಟ್ ಇದು ಮಾಡ್ಕೋಬೇಕು. ವೈಟ್ ಫುಲ್ ಹಿಂಗೆ ಇದಾಗಿದೆ ನೋಡಿರಿ, ಆ ಥರ. ಇವಾಗ ನಮಗೆ ಆರೆಂಜ್, ಇದು ಗ್ರೀನು, ಆಮೇಲೆ ವೈಟ್ ಹುಡುಕಬೇಕು. ಇಲ್ಲಿದೆ, ಇಲ್ಲಿದೆ. ಅದನ್ನು ಇಲ್ಲಿ ತೊಗೊಂಡೋಗಿ ಹೇಳ್ತೀನಿ. ಇದು ಹಿಂಗೆ ಬರುತ್ತೆ, ಅಥವಾ ಈ ಥರ ಉಲ್ಟನೂ ತಿರುಗಿಬೋದು. ಹಿಂಗಿರುತ್ತೆ. ಅದನ್ನು ಇದು ರೈಟು ಆರ್ ಡಿ2, ಆಮೇಲೆ ಇದು ಮತ್ತೆ ಆರ್, ಇದನ್ನು ತೊಗೊಂಡೋಗಿ D2 ಮತ್ತು ಆರ್ D2 ಮುಗೀತು. ಈ ಜಾನ್ ಆಯಿತು. ಇವಾಗ ಯಾವುದು ಗ್ರೀನು ಮತ್ತು ರೆಡ್ ಅದು ಹುಡುಕಬೇಕು. ಇಲ್ಲಿದೆ ಆರ್ D2 ಬೇಡ. ಇಲ್ಲಿ ನೋಡ್ಕೋಬೇಕು ನೀವೇ. ಇದು ಮೊದಲನೇ ಸಲ ಹಿಂಗೆ ಆಗೋಗ್ತಿದ್ರೆ ಮಾಡಿಬಿಡಬೇಕು ಅಷ್ಟೇ. ಇನ್ನೊಂದು ಸಲ ಏನಿಲ್ಲ, ಆಯಿತಾ? ಇವಾಗ ಏನು ರೆಡ್ಡು ಬ್ಲೂ ಎಲ್ಲಿದೆ? ಇಲ್ಲೂ ಆರ್ D2, ಇಲ್ಲಿ D2, ಇಲ್ಲಿ ಮತ್ತು ಡಿ ಪ್ರೈಮು, ಆಮೇಲೆ ಆರ್ ಮುಗೀತು. ಅದೇ ಥರ ಅಷ್ಟೇ. ಇದು ಮೇಲಿನ ಲೇಯರ್ ಸಾಲ್ವ್ ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಲೇಯರ್ ಸಾಲ್ವ್ ಮಾಡೋದು ಹೇಳ್ತೀನಿ. ಸೆಕೆಂಡ್ ಲೇಯರ್ ಸಾಲ್ವ್ ಮಾಡೋಕ್ಕಂದ್ರೆ ನೋಡಿರಿ, ಇವಾಗ ಹುಡುಕಬೇಕು ಯಾವ್ದು ಗ್ರೀನು ಆರೆಂಜು ಹುಡುಕಬೇಕು. ಗ್ರೀನು ಆರೆಂಜ್ ಇಲ್ಲಿದೆ ಆಯಿತಾ? ಇದಕ್ಕೆ ಗ್ರೀನ್ ಕಡೆ ಇದು ಹೆಂಗೆ ಬೇಕಾದ್ರೆ ಇರುತ್ತೆ ನೋಡಿ. ಇದನ್ನು ಎಲ್ಲಿದೆ ಆ ಗ್ರೀನ್ ಕಡೆ ತೊಗೊಂಡೋಗ್ಬೇಕು. ಇಲ್ಲಿ ಗ್ರೀನ್ ಕಡೆ ಹಿಂಗೆ ಮ್ಯಾಚ್ ಆಗುತ್ತೆ ನೋಡಿರಿ. ಮ್ಯಾಚ್ ಆದಮೇಲೆ ಆರ್ ಪ್ರೈಮರ್, ಆಮೇಲೆ ಮತ್ತೆ ಡಿ ಪ್ರೈಮ್, ಆಮೇಲೆ ಮತ್ತು ಆರು, ಮತ್ತು D2, ಆಮೇಲೆ ಪ್ರೈಮರು, ಆಮೇಲೆ ಆರು, ಮತ್ತು D2, ಆಮೇಲೆ ಪ್ರೈಮರು, ಡಿ ಪ್ರೈಮು, ಆಮೇಲೆ ಆರು ಡಿ ಮುಗೀತು ನೋಡಿರಿ, ಆಗೋಯ್ತು. ಇದೇ ಥರ ಎಲ್ಲ ಮಾಡಬೇಕು. ಇದು ನೋಡಿರಿ, ಇದು ಇವೇ ಇಲ್ಲಿ ಸೇರಬೇಕಾಗಿದೆ. ಇದನ್ನು ಹಾಗೆ ಇಲ್ಲಿ ಆರು ಆರ್ ಪ್ರೈಮ್, ಡಿ ಪ್ರೈಮ್, ಆರ್ 2D ಪ್ರೈಮು, ಆಮೇಲೆ ಮತ್ತು ಡಿ ಮತ್ತು ಆರು ಡಿ ಪ್ರೈಮು, 2D ಪ್ರೈಮು, ಆಮೇಲೆ ಮತ್ತೆ ಇದು ಮತ್ತು ಡಿ ಪ್ರೈಮ್, ಆಮೇಲೆ ಮತ್ತು ಆರ್ ಮುಗೀತು ನೋಡಿ. ಇದು ಫುಲ್ ಮಾಡಿದ್ಮೇಲೆ ಮತ್ತೆ ಬರ್ತೀನಿ. ನಿಮಗೊಂದು ಪ್ರಶ್ನೆ ಬರ್ಬೋದು, ಲಾಸ್ಟಿಗೆ ಹೆಂಗೆ ಮಾಡಬೇಕು ಅಂತ. ಇಲ್ಲಿ ನೋಡಿರಿ, ಇದನ್ನು ಹಿಂಗಿರತ್ತೆ ಅಂದ್ಕೊಳ್ಳಿ ಗ್ರೀನ್. ಇದನ್ನು ಡೈರೆಕ್ಟಾಗಿ ಮಾಡಿಬಿಡ್ರಿ.
ಇಲ್ಲಿ ಜಾಯ್ನ್ ಆಗೋದು. ಈ ವೈಟ್ ಇದು ಪೀಸನ್ನು ಹೆಂಗೆ ಮಾಡೋದು ಅಂತ ಡೌಟ್ ಬರುತ್ತೆ. ಇದನ್ನು ಮತ್ತೆ ಹೇಳ್ಕೊಳ್ಳಿ, ಹಿಂಗೆ ಮಾಡಿರಿ ಹೌದು ಇದು ಹಾಳಾಗತ್ತೆ, ಆದರೆ ಇದು ರೆಡ್ಡಿಗೆ ತೊಗೊಂಡೋಗ್ರಿ. ಇಲ್ಲಿ ನೋಡಿರಿ ಆರ್ ಡಿ ಆರ್ ಪ್ರೈಮ್ ಆರ್ ಡಿ ಪ್ರೈಮ್ ಆರ್ ಪ್ರೈಮ್ ಅದೇ ಫಾರ್ಮುಲಾ ವಾಪಸ್ ಹಾಕೋದು ಅಷ್ಟೆ. ಹಂಗೆ ಆಯಿತಾ. ಸೆಕೆಂಡ್ ಲೇಯರ್ ಫುಲ್ ಸಾಲ್ವ್ ನಿಮ್ಮದು. ಆಮೇಲೆ ಮೇಲಿಂದು 3 ಥರ ಬರುತ್ತೆ. ಒಂದು ಇಲ್ಲಿ ಫುಲ್ ವೈಟು, ಆಮೇಲೆ ಎಲ್ಲು, ಆಮೇಲೆ ಫುಲ್ ಪ್ಲಸ್ ಬಂದುಬಿಡುತ್ತೆ ನಿಮಗೆ. ಪ್ಲಸ್ ಹೆಂಗೆ ಫಾರ್ಮುಲಾ ಹೇಳ ನೋಡಿರಿ. ಎಲ್ಲಿ ಬಂದು ನೀವು ಹಿಂಗೆ ಇಟ್ಕೊಂಡು ಮಾಡಬೇಕು, ಉಲ್ಟಾ ಎಲ್ಲ ಹೀಗೆ ಆಯಿತಾ. ಎಫ್ ಯು ಆರ್ ಪ್ರೈಮ್ ಯು, ಆಮೇಲೆ ಪ್ರೈಮ್ ಆರ್ ಎಫ್ ಪ್ರೈಮ್ ಅಷ್ಟು. ಇವಾಗ ಪ್ಲಸ್ ಬಂದುಬಿಡುತ್ತೆ. ಕೆಲವೊಂದು ಸಲ ಡೈರೆಕ್ಟಾಗಿ ಬರೋಲ್ಲ, ಒಂದು ಲೈನ್ ಬರುತ್ತೆ ಆಮೇಲೆ ಇದು ಬರುತ್ತೆ. ಹಿಂಗೆ ಬಂದರೆ ಒಳ್ಳೆಯದು ತಾಳಿ. ಅದು ಆ ಸಿಚುವೇಶನ್ ತೋರಿಸ್ತೀನಿ ಒಂದು ನಿಮಿಷ. ಹಾಂ, ಇದೇ ಸಿಚುವೇಶನ್. ಇದರೊಳಗೆ ಹಿಂಗೆ ಇಟ್ಕೊಂಡು ಮಾಡಬೇಕು. ಹಿಂಗೆ ಅದೇ ಫಾರ್ಮುಲಾ ಎಫ್ ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್ ಎಫ್ ಪ್ರೈಮ್ ಅಷ್ಟೆ. ಮತ್ತೆ ಎಲ್ಲಿ ಬರುತ್ತೆ ಅವಾಗ. ಅದನ್ನು ಹೆಂಗೆ ಮಾಡೋದು ನಿಮ್ಗೆ ಗೊತ್ತಲ್ಲ. ಇದೇ ಫಾರ್ಮುಲಾ ಹಿಂಗೆ ಉಲ್ಟಾಯಲ್ಲಿ ಇಟ್ಕೊಂಡು ಎಫ್ ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್ ಎಫ್ ಪ್ರೈಮ್ ಅಷ್ಟೆ. ಇವಾಗ ಪ್ಲಸ್ ಬಂತು. ಇವಾಗ ಪ್ಲಸ್ಸು ನಿಮಗೆ ಇದು ಬರೋಲ್ಲ ಕೆಲವೊಂದು ಸಲ ಈ ಪಾರ್ಟ್ ಬರೋಲ್ಲ. ಇದು ಬಂದರೆ ಹಿಂಗೆ ಇಟ್ಕೊಂಡು ಮಾಡಬೇಕು ಆಯಿತಾ. ಇದ್ರೊಳಗೆ ಅದೇ ಇದು ಬೇರೆ ಫಾರ್ಮುಲಾ. ಇದು ಆರ್ ಯು ಆರ್ ಪ್ರೈಮ್ ಯು ಟು ಆಮೇಲೆ ಆಮೇಲೆ ಮತ್ತೆ ಯು ಟು ಮತ್ತೆ ಅಷ್ಟು. ಆವಾಗ ಈ ಸಿಚುವೇಶನ್ ಬರುತ್ತೆ. ಇದರೊಳಗೆ ಹಿಂಗೆ ಇಟ್ಕೊಂಡು ಮಾಡಬೇಕು. ಇವೆರಡು ಇರುತ್ತಲ್ಲ ಅದನ್ನು ನಿಮ್ಮ ಕಡೆ ಫೇಸ್ ಮಾಡಬೇಕು. ಅಲ್ಲಿ ಮತ್ತೆ ಅದೇ ಫಾರ್ಮುಲಾ ಆರ್ ಯು ಆರ್ ಪ್ರೈಮ್ ಯು ಆರ್ ಯು ಟು ಮುಗಿಯುತ್ತೆ ಅಷ್ಟೆ. ಆವಾಗ ಈ ಸಿಚುವೇಶನ್ ಬರುತ್ತೆ. ಈ ಸಿಚುವೇಶನಲ್ಲಿ ಹಿಂಗೆ ಇಟ್ಕೊಂಡಿದ್ದನ್ನು ಇದು ನಿಮ್ಮದು ಲೆಫ್ಟ್ ಸೈಡ್ ಇಟ್ಕೊಂಡು ಆರ್ ಅದೇ ಫಾರ್ಮುಲಾ ಹಾಕ್ಬೇಕು. ಆರ್ ಯು ಆರ್ ಪ್ರೈಮ್ ಯು ಆರ್ ಯು ಟು ಆಮೇಲೆ ಆರ್ ಪ್ರೈಮ್ ಮತ್ತೆ ಅದೇ ಥರ ಬರುತ್ತೆ. ಇದನ್ನು ಲೆಫ್ಟ್ ಸೈಡ್ ಇಟ್ಕೊಂಡು ಇವಾಗ ಮಾಡಿದ್ರೆ ಫುಲ್ ಬರುತ್ತೆ ನೋಡಿರಿ. ಆರ್ ಯು ಯು ಮತ್ತು ಆರ್ ಆಮೇಲೆ ಯು ಟು ಮುಗೀತು. ಇದು ಫುಲ್ ಆಗೋಯ್ತು ನೋಡಿರಿ. ಫುಲ್ ಎಲ್ಲೂ ಫುಲ್ ಆಗೋಯ್ತು. ಇವಾಗ ನಿಮಗೆ ಕೆಲವೊಂದು ಸಲ ಇದು ಬರೋಲ್ಲ. ಇದು ಎರಡು ಸೇಮ್ ಕಲರ್, ಈ ಅಕ್ಕಪಕ್ಕ ಸೇಮ್ ಕಲರ್, ಮಧ್ಯೆ ಡಿಫ್ರೆಂಟ್ ಕಲರ್ ಇದೆ. ಕೆಲವೊಂದು ಸಲ ಬರೋಲ್ಲ ಈ ಕಲರು. ಕೆಲವೊಂದು ಸಲ ಫುಲ್ ಇದೇ ಥರ ಫುಲ್ ಶಫಲ್ ಬಿಡುತ್ತೆ. ಅದನ್ನು ಈ ಥರ ಬಂದವರಿಗೆ ಆ ಥರ ಇದೇ ಫಾರ್ಮುಲಾ ಹಾಕಿದರೆ ಇದೇ ಥರ ಬರುತ್ತೆ. ಏನು ಶಫಲ್ಡ್ ಆಗಿದ್ರೆ ಈ ಫಾರ್ಮುಲಾಗೆ ಹಾಕಿ ಆರ್ ಪ್ರೈಮ್ ಟು ಇಲ್ಲಿ ಮೇಲೆ ಬರುತ್ತೆ ಅಲ್ಲ. ಆರ್ ಪ್ರೈಮ್ ಅಲ್ಲ, ಆರ್ ಪ್ರೈಮು ಹೌದು. ಆಮೇಲೆ ಇಲ್ಲಿ ಎಫ್, ಆಮೇಲೆ ಆರ್ ಪ್ರೈಮ್ ಇನ್ನೊಂದು ಸಲ, ಆಮೇಲೆ ಹಿಂಗೆ ಬರುತ್ತೆ. ಮತ್ತು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಆರ್ ಪ್ರೈಮ್ ಎಫ್ ಆರ್ ಪ್ರೈಮ್ ಇಲ್ಲಿ ಬರುತ್ತೆ ನೋಡಿರಿ. ಹಿಂಗೆ ಬರಬೇಕು ನಿಮ್ಗೆ. ಇಲ್ಲಿ 2 ವೈಟ್ ಇರಬೇಕು, ಇಲ್ಲಿ 2 ವೈಟ್ ಇರಬೇಕು, ಇಲ್ಲಿ 3 ವೈಟ್ ಇರಬೇಕು, ಇದು 4 ವೈಟ್ ಇರಬೇಕು ಆಯಿತಾ. ಇವಾಗ ಇಲ್ಲಿ ಬಿ ಟು ಆದಮೇಲೆ ಆರು, ಆಮೇಲೆ ಎಫ್ ಪ್ರೈಮು, ಆಮೇಲೆ ಆರ್ ಪ್ರೈಮ್, ಆಮೇಲೆ ಬಿ ಟು ಮತ್ತೆ ಅವಾಗ ಮತ್ತೆ ಇದು ಎಲ್ಲಿ ವೈಟ್ ಇರುತ್ತೋ ಅಲ್ಲಿ ಹೋಗ್ಬೇಡಿ ವಾಪಸ್ ಅಷ್ಟೆ. ಇವಾಗ ನೋಡಿರಿ ಈ ಮೂರು ಮಾತ್ರ ಸರಿ ಹೋಗಿರುತ್ತೆ. ಇದನ್ನೆಲ್ಲ ಮಧ್ಯ
ಸೇಮ್ ಕಲರು, ಇನ್ನೆಲ್ಲ ಡಿಫ್ರೆಂಟು. ಆಯಿತಾ? ಇದು ಸೇಮ್ ಕಲರ್ನ ತೊಗೊಂಡೋಗ್ರಿ ಈ ಕಡೆ. ಇದು ರೈಟ್ ಸೈಡ್ ಇರ್ಬೇಕು, ಹಿಂಗೆ ಈ ಕಡೆ, ಈ ರೈಟ್ ಸೈಡ್. ಇದು L2 ಇರಬೇಕು. ಇಲ್ಲಿ L2 ಹಾಕ್ಬೇಕು ಇವಾಗ. L2 ಆದಮೇಲೆ U, ಆಮೇಲೆ R ಆಯಿತಾ? ಆಮೇಲೆ ಲೆಫ್ಟ್ L, ಆಮೇಲೆ ಇಲ್ಲಿ ಫ್ರಂಟು F2 ಹಾಕ್ಬಿಟ್ಟು ಮತ್ತೆ ಮೇಲೆ ಎರಡು ಮೇಲು ಹೆಂಗೆ ತಂದಿದ್ರಲ್ಲ ಅದೇ ಥರ ಮೇಲೆ ಹೋದರೆ ಆಯಿತು. ಆಮೇಲೆ ಇದನ್ನು ಹಿಂಗೆ ತಿರುಗಿಸಿದ್ರೆ ಇವೆರಡು ಜನ ಆಗ್ತದೆ. ಮತ್ತು R2 ಅಷ್ಟೆ. ಇವಾಗ ಮತ್ತೆ ಅದರ ಆಗಲಿಲ್ಲ, ಈ ಸಲ ಆಗತ್ತೆ ನೋಡಿರಿ. ಅದೇ ಫಾರ್ಮುಲಾ ಹಾಕಿದೆ. L2 U, ಆಮೇಲೆ R L F2, ಆಮೇಲೆ L R, ಆಮೇಲೆ U, ಆಮೇಲೆ ಪ್ರೈಮ್ 2 ಮುಗೀತು. ಸಾಲ್ವ್. ನಿಮಗೆ ಇದು ಸಾಲ್ವ್ ಮಾಡೋಕ್ಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಹಾಕ್ರಿ. ರಾಮ್ ರಾಮ್.